ಹೂಕೋಸು ಹಸಿ ಬಟಾಣಿನ ಬಳಸ್ಕೊಂಡು ಒಂದು ಒಳ್ಳೆ ಚಪಾತಿಗೆ ಹೊಂದೋ ಥರ ಗ್ರೇವಿ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಹೂಕೋಸನ್ನ ನೀವು ಮೊದಲು ಬಿಡಿಸ್ಕೊಂಡು ನಂತರ 1-2 ಕಪ್ ಆಗೋಷ್ಟು ನೀರು, ಉಪ್ಪು, ಅರಿಶಿನ ಹಾಕಿ ಕುದ್ದಿದ ನಂತರ ಆ ಹೂಕೋಸು ಕೂಡ ಈ ರೀತಿಯಾಗಿ ಹಾಕಿ ಬೇಯಕ್ಕೆ ಇಡಬೇಕು. ಇನ್ನು ಬೇಯೋಷ್ರೊಳಗೆ ಈ ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಹೂಕೋಸಿನ ಗ್ರೇವಿ ಯೂಶ್ವಲಾಗಿ ಚಪಾತಿಗೆ ಹಾಗೆಯೇ ರೊಟ್ಟಿಗೆ ತುಂಬ ಸೂಪರಾಗಿ ಮ್ಯಾಚ್ ಆಗುತ್ತೆ. ಇನ್ನು ಇವತ್ತು ಬೀಟ್ರೋಟ್ ಚಪಾತಿನ ಮಾಡ್ಕೋತಾ ಇದ್ದೀನಿ. ಹಸಿ ಬೀಟ್ರೋಟ್ನ ಹೆಚ್ಚಿಬಿಟ್ಟು ನುಣ್ಣದಾಗಿ ರುಬ್ಬಿಬಿಟ್ಟು ಈ ರೀತಿಯಾಗಿ ಹಿಟ್ಟಿಗೆ ಕಲಿಸ್ಕೊಳ್ಳೋದು. ಚಪಾತಿ ಹಿಟ್ಟು ಕಲಸೋ ಅಷ್ಟರೊಳಗೆ ಈ ಕಡೆ ಹೂಕೋಸು ಅಂತೀವಿ ಅಥವಾ ಗೋಬಿ ಅಂತಲೂ ಕರೀತಾರೆ. ಇವಾಗ ಹೂಕೋಸು ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಸ್ಟೇನರಲ್ಲಿ ಈ ರೀತಿ ಸೋಸ್ಕೊಂಡ್ಬಿಡ್ಬೇಕು. ನಂತರ ಇದನ್ನು ಹಾಗೆ ಸೈಡಿಗೆ ಎತ್ತಿಟ್ಕೊಂಡು ಇನ್ನೂ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೋಬೇಕಾಗತ್ತೆ. ಹಸಿ ಬಟಾಣಿ ಇಲ್ದಿದ್ರೆ ಒಣ ಬಟಾಣಿನೂ ಕೂಡ ಬಳಸ್ಕೋಬೋದು. ಇವಾಗ ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟು ಈ ಕಡೆ ಗ್ರೇವಿಗೆ ಮಸಾಲಾನ ರುಬ್ಕೊಳ್ಳೋಣ. ಗ್ರೇವಿ ಮಾಡ್ಕೊಳ್ಳೋಕ್ಕೆ 1 ಟೊಮ್ಯಾಟೊ, 1 ಈರುಳ್ಳಿ, 2 ಇಂಚಾಗೋಷ್ಟು ಶುಂಠಿ, 1 ಫುಲ್ ಬೆಳ್ಳುಳ್ಳಿ, ಹಾಗೆ ಒಂದು 5-6 ಗೋಡಂಬಿ, 1 ಸ್ಪೂನ್ ಆಗೋಷ್ಟು ಗಸಗಸೆ, 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನೂ ಹಾಕಿದ್ದೀನಿ, ಅದನ್ನು ಮಿಸ್ ಮಾಡಿದ್ದೀನಿ. ಹಾಗೆ 1 ಏಲಕ್ಕಿ, 1 ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಸೈಡಿಗೆ ಎತ್ತಿಟ್ಕೋಬೇಕು. ನಂತರ ಈಗ ಒಂದು ಪಾತ್ರೆಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಸೋಂಪು, 1 ಲವಂಗ, 1 ಮೊಗ್ಗು, ಹಾಗೆ 1 ಪಲಾವ್ ಎಲೆ, ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಹಾಕ್ಕೋಬೇಕು. 1-2 ಕಡ್ಡಿಯಾಗೋಷ್ಟು ಕರ್ಬೇವಿನ ಸೊಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮ್ಯಾಟೊ 1ನ್ನು ಬಳಸ್ಕೊಂಡಿದ್ದೀನಿ, ಟೊಮ್ಯಾಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ನೀವೇನಾದರೂ ಟೊಮ್ಯಾಟೊ ಹುಳಿ ಇಲ್ಲ ಅನ್ನೋದಾದರೆ ರುಬ್ಬುವಾಗ ಸ್ವಲ್ಪ ಹುಣಸೆಹಣ್ಣು ಕೂಡ ಬಳಸ್ಕೋಬೇಕಾಗತ್ತೆ. ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದ ನಂತರ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡಾಗ ಕ್ಲಿಪ್ಪಿಂಗ್ ರೆಕಾರ್ಡ್ ಆಗಿಲ್ಲ. ಇನ್ನು ಉಪ್ಪು ಹಾಕಿದ ನಂತರ ನಾನು ಹಸಿ ಬಟಾಣಿ ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಗೋಬಿ ಬೆಂದಿರೋದ್ರಿಂದ ಅದನ್ನು ನಾವು ಈ ಹಂತದಲ್ಲಿ ಅಂದರೆ ಇನ್ನೇನು ಗ್ರೇವಿ ಆಗಿದೆ ಅನ್ನೋ ಹಂತದಲ್ಲಿ ನಾವು ಹಾಕಿದ್ರೆ ಸಾಕಾಗತ್ತೆ. ಇವಾಗ ಗೋಬಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪಲ್ಯಕ್ಕೆ ಅಥವಾ ಈ ಗ್ರೇವಿಗೆ ನಾನು ರುಬ್ಕೊಂಡಿರೋಂಥ ಮಸಾಲ ಬಂದು ಕಂಪ್ಲೀಟಾಗಿ ಹಸಿ ಮಸಾಲ, ಯಾವುದು ಕೂಡ ಫ್ರೈ ಮಾಡಿರಲಿಲ್ಲ ನೋಡಿ. ಆ ಕಾರಣಕ್ಕೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ಮಿಕ್ಸಿ ಜಾರಿಗೆ ನಾನು ನೀರನ್ನು ಕೂಡ ಹಾಕ್ಕೊಂಡು ಆ ನೀರನ್ನು ಕೂಡ ಈ ಗ್ರೇವಿಗೆ ಮಿಕ್ಸ್ ಮಾಡ್ಕೋತೀನಿ. ನಾನು ಆವಾಗಲೇ ಯಾಕೆ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಗ್ರೇವಿ ಸ್ವಲ್ಪ ಹಸಿಯಾಗಿ ನಾವು ರುಬ್ಬಿರ್ತೀವಿ ಅಲ್ವಾ, ಆ ಕಾರಣಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಇನ್ನು ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಜಾರಿಗೆ ಹಾಕ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಈ ರೀತಿ ಕುದ್ದಿದ ನಂತರ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ಇನ್ನು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಮತ್ತೊಮ್ಮೆ ಕೈಯಾಡಿ ಇನ್ನೊಮ್ಮೆ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಬಟಾಣಿ ಗ್ರೇವಿ ರೆಡಿ ಆಯಿತು ಅಥವಾ ಹೂಕೋಸಿನ ಗ್ರೇವಿ ರೆಡಿ ಆಯಿತು. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಅಥವಾ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕೋಬೋದು. ನಾನಿವತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿಕೊಂಡು ಕಸ್ತೂರಿ ಮೇಥಿನ ಹಾಕಿದ್ದೀನಿ. ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಇನ್ನು ಗ್ರೇವಿ ಕೂಡ ರೆಡಿ ಆಯಿತು. ಈ ಕಡೆ ನಾನು ಚಪಾತಿನೂ ಕೂಡ ಹರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚಪಾತಿನೂ ಕೂಡ ಅಷ್ಟೇ ಫಟಾಫಟ ಅಂತ ಬೇಯಿಸ್ಕೊಂಡು ಹರ್ಕೊಂಡು ನಂತರ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಚಪಾತಿನೂ ಕೂಡ ರೆಡಿ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ರೆಡಿ. ತುಂಬ ಡಿಲಿಷಿಯಸ್ ಆಗಿರುವಂಥ ಈ ಗ್ರೇವಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.